ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ JPT. ಸ್ನೇಹಿತರೆ, ನನಗೆ ಸುಮಾರು ದಿವಸದಿಂದ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ. ಅದೇನಪ್ಪ ಅಂತಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಏನೋ ಯೂಟ್ಯೂಬಿಂದ ಎಲ್ಲರೂ ಮಾಡ್ದಂಗೆ ನಾವು ಸ್ವಲ್ಪ ಅರ್ನಿಂಗ್ಸ್ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಪಯಣಕ್ಕೆ ಬಂದಿದ್ದೀನಿ. 2 ವರ್ಷದಲ್ಲಿ ನಾನು ಸ್ಟಾರ್ಟಿಂಗಿಂದ ಏನೂ ಇಲ್ಲ, ಯಾವಾಗ ಸಬ್ಸ್ಕ್ರೈಬರ್ ಜಾಸ್ತಿ ಆಯ್ತಾ ಒಂದು ವೀಡಿಯೋಗಳನ್ನ ನೋಡಿಕೊಂಡು ನೆಂಗನಾಡಂಥ ಸಿಂಬಲ್ ಹಾಕೋದು, ಕೋಪದ ಸಿಂಬಲ್ ಹಾಕೋದು ಮತ್ತು ಇನ್ನಿತರ ಯಾವುದಾದ್ರೂ ಬ್ಯಾಡ್ದಿರ್ತಕ್ಕಂಥ ಸ್ಟಿಕ್ಕರ್ಗಳು ಹಾಕಿ ನನಗೆ ಕಮೆಂಟ್ ಹಾಕ್ತಿದ್ರು. ನನಗೆ ನಗಬೇಕೋ ಇಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸ್ಟಿಕ್ಕರು ಮತ್ತು ಈ ಬ್ಯಾಡ್ ಕಮೆಂಟ್ಗಳನ್ನು ಹಾಕಿದ್ರೆ ಬೇರೆಯವ್ರು ಬೇಜಾರು ಮಾಡ್ಕೋತಾರೆ. ನಾನು ಖಂಡಿತ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅವರಿದ್ದರೆ ನಾವು ಬೆಳಕಾಗೋದು. ನೀವು ಎಷ್ಟೇ ಕಮೆಂಟ್ಗಳಾಕಿ, ಎಷ್ಟೇ ಬ್ಯಾಡ್ ಕಮೆಂಟ್ಗಳಾಕಿ, ಅಲ್ಲಿಂದ ಎದ್ದು ಬರ್ತಾನಲ್ಲ ಅವನೇ ನಿಜವಾದ ಯೂಟ್ಯೂಬರು. ಇದು ನನಗೊಬ್ರಿಗಲ್ಲ, ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಈ ಒಂದು ಅನುಭವ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ದರ್ಶನ್ ಕೊಲೆ ವಿಚಾರವಾಗಿ ಒಂದು ಮಿಮಿಕ್ರಿ ಮಾಡಿದೆ. ಅದರಲ್ಲಿ ಸುಮಾರು ಒಂದು 1,33,000 1,47,000 ಆಗಿರಬೇಕು ವ್ಯೂವ್ಸು. 2,500 ಕಮೆಂಟೇನೋ ಆಗಿರಬೇಕು. ಕಮೆಂಟ್ಗಳಿಗಿಂತ 100ಕ್ಕೆ 25 ಭಾಗ ಬರೀ ಬ್ಯಾಡ್ ಕಮೆಂಟ್. ಸ್ನೇಹಿತರೆ, ನೀವು ಅವರ ಒಂದು ಟ್ಯಾಲೆಂಟನ್ನು ನೋಡಿ, ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ನೋಡಿ, ಅವ್ರು ಏನು ವಿಚಾರಗಳನ್ನು ಕೊಡ್ತಾಯಿದ್ದಾರೋ ಆ ವಿಚಾರಗಳಿಂದ ಸಮಾಜಕ್ಕೆ ಏನಾದ್ರು ಒಳ್ಳೆಯದಾಗುತ್ತಾ ಅಲ್ಲ ಕೆಟ್ಟದಾಗುತ್ತಾ, ಇಲ್ಲ ಮನೋರಂಜನೆ ಆದರೆ ಅಡುಗೆ ಕುಕ್ಕಿಂಗ್ ಆದರೆ ಅಡುಗೆ ಪಾಪ ಮಾಡ್ತಾರೆ, ಇದು ರಂಗೋಲಿ ಬೇಕಾದ್ರೆ ರಂಗೋಲಿ ಹಾಕ್ತಾರೆ, ವ್ಲಾಗಿಂಗ್ ಮಾಡೋರು ವ್ಲಾಗಿಂಗ್ ಮಾಡ್ತಾರೆ, ಇದು ಇನ್ನೂ ಅನೇಕ ಚಾನಲ್ಗಳಿದೆ, ಅದೆಲ್ಲ ಪಾಪ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಮಧ್ಯದಲ್ಲಿ ಈ ಥರ ಕಮೆಂಟ್ ಹಾಕೋರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಆಯ್ತದೆ ಅಂತದೆ. ಅದೇ ಇದೆ ನೋಡಿ, ಕೆಟ್ಟ ಕಮೆಂಟ್ ಹಾಕೋರ ಕುರಿತು ಚಿತ್ರನಟರ ಅನುಕರಣೆ ಅಂತ ಮಾಡಿದೆ, ಅದನ್ನೂ ಬಿಟ್ಟಿಲ್ಲ, ಅದಕ್ಕೂ ಹಾಕಿದ್ದಾರೆ. ನೀನು ಚೆನ್ನಾಗಿದ್ದರೂ ಹೊಡ್ಕೋತಾರೆ, ಚೆನ್ನಾಗಿಲ್ದಿದ್ರು ಹೊಡ್ಕೋತಾರೆ, ನೀನು ಉದ್ದಕ್ಕಿದ್ರೂ ಹೊಡ್ಕೋತಾರೆ, ಕುಳ್ಳಕ್ಕಿದ್ರೂ ಹೊಡ್ಕೋತಾರೆ. ಅವನ ಮುಖ ನೋಡು ಹಂಗದ, ಅವ್ನ ಕಣ್ಣು ನೋಡು ಹಿಂಗದ, ಅವ್ನ ಮೂಗು ನೋಡು ಹಿಂಗದ, ಅವ್ನ ಬಾಯಿ ನೋಡು ಹಿಂಗದ, ಅವ್ನ ಕೂದಲು ನೋಡು ಹೆಂಗದ, ಅವ್ನ ಕೈ ನೋಡು ಹಿಂಗದ. ಪ್ರತಿಯೊಬ್ಬರು ಕೂಡ ಈ ಕಣ್ಣು ಮೂಗು ಬಾಯಿ ಈ ದೇಹ ಇದನ್ನು ನೋಡಬೇಡಿ, ಆತನಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನು ನೋಡಿ, ಆತನಲ್ಲಿರ್ತಕ್ಕಂಥ ವಿಚಾರತೆಯನ್ನು ನೋಡಿ, ಅದಕ್ಕೆ ಒಂದು ಸ್ಪಂದನೆ ಕೊಡಿ. ನಾವು ಯೂಟ್ಯೂಬಲ್ಲಿ ಎಷ್ಟು ಜನ ಆಡ್ಕೋತಾರೋ ಅಷ್ಟು ಜನಗಳ ಮಧ್ಯೆ ಬೆಳಿತೀವಲ್ಲ, ಅದು ನಿಜವಾದ ಯೂಟ್ಯೂಬರು. ಮನಸ್ಸನ್ನು ಕಲ್ಲು ಮಾಡ್ಕೊಳ್ಳಿ ಸ್ನೇಹಿತರೆ. ಇಂಥ ಬೇಕಾದಷ್ಟು ಬ್ಯಾಡ್ ಕಮೆಂಟ್ಗಳು ಬರ್ತವೆ, ನಿಜವಾಗ್ಲೂ ಬೇಕಾದಷ್ಟು ಬರ್ತವೆ. ಇದು ಪ್ರಾರಂಭ ಅಷ್ಟೇ. ನಾನಂತೂ ಬಿಡಿ, ನಮ್ದು ಯಾವ್ದು ಹೇಳಿ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಂತಹ ಜಿಲ್ಲೆಯವರು ನಾವು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೀವಿ. ಈ ಕಲಾವಿದನನ್ನು ಯಾರಾಗೆ ಕೀಳಾಗಿ ಕಾಣ್ತಾರೋ ಅಂಥವನ್ನ ನಾವು ಹಾಗೇ ದೂರ ಇಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಕಲೆ ಯಾರಪ್ಪನ ಮನ ಸೊತ್ತಲ್ಲ, ಅದು ಭಗವಂತ ಕೊಟ್ಟು ದೇಣಿಗೆ. ಹಾಗಾಗಿ ಕಲೆಯನ್ನು ಪ್ರಾಮುಖ್ಯತೆವಾಗಿ ಇಟ್ಕೊಂಡು ಬನ್ನಿ ಮತ್ತು ವಿಚಾರಗಳನ್ನು ಹೇಳಿ, ಹಲವಾರು ವಿಚಾರಗಳನ್ನ ಹೇಳಿ. ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ಲಿ ಅವ್ರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಹೋಗ್ತಾ ಇರ್ತಾರೆ. ಅವರ ಒಂದು ಶೈಲಿಗೆ ಕಲ್ಲು ಹಾಕುವಂತಹ ಕೆಲವೊಂದು ಕಿಡಿಗೇಡಿಗಳು ಬೇಕಾದಷ್ಟು ಜನ ಇದೆ ನೋಡಿ. ಈಗ ನಾನು ವೀಡಿಯೋ ಮಾಡ್ತಾ ಇಲ್ವಾ, ಇದನ್ನು ಕೂಡ ಬೇಕಾದಷ್ಟು ಜನ ಆಡ್ಕೋತಾರೆ. ಆಡ್ಕೊಳ್ಳಿ, ಆಡ್ಕೊಂಡವರೆಲ್ಲ ನಮ್ಮ ಜೀವನ ರೂಪಿಸೋಪರಾಕಿಲ್ಲ. ಎಷ್ಟು ದಿನ ಆಡ್ಕೋತಾರೆ? 1 ದಿನ, 2 ದಿನ, 3 ದಿನ, 4 ದಿನ, 1 ವಾರ, 1 ತಿಂಗಳು, 1 ವರ್ಷ ಆಡ್ಕೊಳ್ಳಿ. ಅವ್ರು ಆಡ್ಕೋತಾರೆ, ಅವ್ರು ಕೆಟ್ಟ ಕಮೆಂಟ್ ಹಾಕ್ತಾರೆ ಅಂತ ನಾವು
ಮತ್ತೆ ಬ್ಯಾಡ್ ಕಮೆಂಟ್ ಆಗ್ತಾ ಹೋದರೆ ಅದು ಸಮರ ನಿಲ್ಲದೇ ಇಲ್ಲ. ಅದಕ್ಕೆ ನಾವೇ ಸೈಲೆಂಟ್ ಆಗಿಬಿಡ್ಬೇಕು. ಆಗ ಅವರು ಕೂಡ ಅದೆಷ್ಟು ದಿನ ಹಾಕೊಂಡು ಹೋಗಲಿ. ಅವ್ರ ಟೈಮನ್ನು ಅವರೇ ವೇಸ್ಟ್ ಮಾಡ್ಕೋತಾರೆ, ಅವ್ರ ಎನರ್ಜಿನ ಅವರೇ ವೇಸ್ಟ್ ಮಾಡ್ಕೋತಾರೆ. ಇದರಿಂದ ನಮಗೆ ಲಾಭ ಹೊರತು ಅವ್ರಿಗೆ ಲಾಭ ಅಲ್ಲ, ನಮಗೆ ಲಾಭ. ಇಷ್ಟು ಹೇಳ್ತಾ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಶುಭವಾಗಲಿ. ನಾನು ಕೂಡ ಹೊಸ ಯೂಟ್ಯೂಬರೇ, ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ. ನಾನು ಚಿಕ್ಕ ಒಂದು ಕೂದಲೇ ಎಳೆಯಷ್ಟು ಒಂದು ಸ್ವಲ್ಪ ಕಲ್ತಿರ್ಬೋದು ಅಷ್ಟೇ. ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಒಂದು ಕೂದಲು ಎಳೆನ 1000 ಭಾಗ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟೇ ನಾನು ಕಲ್ತಿರೋದು. ಹಾಗಾಗಿ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಬನ್ನಿ, ಯಾವುದಕ್ಕೂ ಹೆದರ್ಕೋಬೇಡಿ. ಇದರಿಂದ ತಮ್ಮ ಜೀವನ ರೂಪಿಸ್ಕೋಬೋದು. ಇದರಿಂದ ಯೂಟ್ಯೂಬಿಂದ ಒಳ್ಳೆಯದಾಗ್ತದೆ. ಅವ್ರ ಕೆಟ್ಟ ಕಮೆಂಟ್ ಹಾಕಿದ್ರು, ಕೆಟ್ಟ ಕಮೆಂಟ್ ಹಾಕಿದ್ರು ಅಂತ ಯಾರು ಕೂಡ ಭಯ ಪಟ್ಕೊಂಬಿಟ್ಟು ಮಾಡೋದಕ್ಕೆ ಕೂತ್ಕೋಬೇಡಿ. ಡೈಲಿ ವೀಡಿಯೋ ಮಾಡಿ, ಡೈಲಿ 3 ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.